ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ವಿಜಯಪುರ ಉಪವಿಭಾಗದ ಗ್ರಾಮೀಣ ಉಪವಿಭಾಗದಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ಕಳೆದ ವರ್ಷ ಆದಂತಹ ಪ್ರಕರಣಗಳಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರಿಂದ ಸ್ವತ್ತು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ತಮಗೆ ಬಂದಂತ ತಮಗೆಲ್ಲರಿಗೂ ಧನ್ಯವಾದಗಳು. ಒಟ್ಟು 4 ಪ್ರಕರಣಗಳು. ಈ 4 ಪ್ರಕರಣಗಳ ಮೂಲವನ್ನ ನಾವು ಪತ್ತೆ ಹಚ್ಕೊಂಡು ಹೋದಾಗ ನಮಗೆ ಒಟ್ಟು ಪತ್ತೆ ಆಗಿರೋದು 48 ಪ್ರಕರಣಗಳು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು. ನಮ್ಮ ಉಪವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿನೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು. ಒಟ್ಟು 48 ಸ್ವತ್ತಿನ ಪ್ರಕರಣಗಳಲ್ಲಿ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನ ಬಂಧಿಸಿ ಅವರಿಂದ ಸುಮಾರು 65 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ, ಆಮೇಲೆ 20 ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂತ 2 ಕಾರು ಮತ್ತೆ ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಟ್ಟು 39 ಬೈಕ್ಸ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ ಗ್ರಾಮೀಣ ಉಪವಿಭಾಗ ಡಿಎಸ್ಪಿ ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತೆ ಸಿಪಿ ಆದಂತಹ ರಮೇಶ್ ಅವಜಿ ಮತ್ತೆ ಜಾನರು ಮತ್ತು ಅವರ ಉಪವಿಭಾಗದ ಎಲ್ಲ PSR ಅವರು ಸೇರಿ ಇವುಗಳನ್ನ ಪತ್ತೆ ಕಾರ್ಯವನ್ನು ಕಳೆದ 2 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ರು. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 48 ಪ್ರಕರಣಗಳಲ್ಲಿ ಸುಮಾರು 1,17,30,000 ಮೌಲ್ಯದ ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು. ಮನಗುಳಿ ಪೊಲೀಸ್ ಠಾಣೆಯಲ್ಲಿ ಮೇ 30ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಇದ್ದಂತ ವಿಕ್ಟಿಮ್ ವಿಜಯಪುರದಿಂದ ಮನಗುಳಿಗೆ ಹೋಗ್ತಿರ್ಬೇಕಾದ್ರೆ ಬಸ್ ಅಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಮೆಸೇಜ್ ಹೋಗ್ಲಿ, ಅವರ ಎಚ್ಚರಿಕೆ ಅಂತ ಇರ್ಲಿ, ಯಾವ ರೀತಿ ಅವರು ಮೋಸಕ್ಕೊಳಗಾಗ್ತಾರೆ ಅಥವಾ ಯಾವ ರೀತಿಯಿಂದ ಅವರನ್ನ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳನ್ನ ಆಯ್ದು ಅದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದೀವಿ. ಮನಗುಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮನಗುಳಿಗೆ ಹೋಗ್ತಿರ್ಬೇಕಾದ್ರೆ ಈ ಲೇಡೀಸ್ ಅನ್ನ ಪರ್ಟಿಕ್ಯುಲರ್ಲಿ ವೀಕರ್ ಏನೋ ವಯಸ್ಸಾದಂತವ್ರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂತ ಬಸ್ಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ, ಇವರು ಬೇರೆ ಬೇರೆ ಪ್ಲೇಸಸ್ ಗಳಿಂದ ಮಹಾರಾಷ್ಟ್ರದಿಂತರು ಇದ್ದಾರೆ, ಮತ್ತೆ ಕಲಬುರ್ಗಿ ಅವರು ಇದ್ದಾರೆ. ಸೊ ಮತ್ತೆ ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ. ಇವರು ಆ ಬಸ್ಗಳಲ್ಲಿ ಹತ್ತಿ ಏನ್ ಮಾಡೋದು ಅಂತಂತಂದ್ರೆ ಅವ್ರಿಗೆ ಸಹಾಯ ಮಾಡುವಂತ ರೀತಿಯಲ್ಲಿ ಮಕ್ಕಳನ್ನ ಅವ್ರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟು ಕೊಟ್ಟಾಗೆ ಅಥವಾ ಅವ್ರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದ್ ರೀತಿ ಕಾನ್ಫಿಡೆನ್ಸ್ ತಗೊಂಡ್ಬಿಟ್ಟು ಅವ್ರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರಲ್ಲಿ ಇದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತಗೊಂಡು ಹೋಗುವಂತ ಒಂದು ಗ್ಯಾಂಗ್ ಇದು. ಸೊ ಈ ಗ್ಯಾಂಗ್ ಅನ್ನ ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ. ಇವರು ನಮ್ಮ ತಿಕೋಟ, ದೇವರಿಪ್ಪರಿಗೆ, ಬಬಲೇಶ್ವರ, ಆದರ್ಶ್ ನಗರ ಮತ್ತೆ ಗೋಲ್ ಗುಂಬಜು, ನಿಡಗುಂದಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಇವ್ರ ಮಾಡಸ್ ಏನು ಅಂತಂದ್ರೆ ಬಸ್ಗಳನ್ನ ಹತ್ತೋದು, ಬಸ್ಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದ್ರೂ ಮಾಡೋದ್ರು ಅಥವಾ ಅವರ ಗಮನಕ್ಕಿಲ್ದನೆ ವಸ್ತುಗಳನ್ನ ತಗೊಂಡು ಹೋಗೋದು ಅವರಿಗೆ ಸಹಾಯ ಮಾಡುವಂತ ನೆಪದಲ್ಲಿ. ಹೀಗೆ ಒಟ್ಟು 7 ಪ್ರಕರಣಗಳಲ್ಲಿ ಈ ಒಟ್ಟು 6 ಜನ ಆರೋಪಿತರನ್ನ ಬಂಧಿಸಿ ಅವರಿಂದ ಸುಮಾರು 1 ಕಾರು ಮತ್ತೆ 426.20 ಗ್ರಾಂ ಬಂಗಾರದ ಆಭರಣಗಳನ್ನ ಹೀಗೆ ಒಟ್ಟು 65 ಲಕ್ಷ ಮೌಲ್ಯದ ವಸ್ತುಗಳನ್ನ ಅವರಿಂದ ವಶಪಡಿಸಿಕೊಂಡಿದ್ದಾರೆ. 2ನೇ ಪ್ರಕರಣ ಮನಗುಳಿ ಪೊಲೀಸ್ ಠಾಣೆ. ಅದು ಕೂಡ ಏನು ಅಂತಂತಂದ್ರೆ ಪರ್ಟಿಕ್ಯುಲರ್ಲಿ 2 ವೀಲರ್ ಅಫೆನ್ಸಸ್. ಈ 2 ವೀಲರ್ಗಳ ಅಫೆನ್ಸಸ್ ಗಳಂತ ಬಂದಾಗ ನೆಗ್ಲಿಜೆನ್ಸ್ ಒಂದ್ ಸ್ವಲ್ಪ ಕಂಡು ಬರುತ್ತೆ. ಯಾಕೆ ಅಂತಂದ್ರೆ ಸುರಕ್ಷಿತ ಪ್ಲೇಸಸ್ ಗಳಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ಈ ಬಸ್ ಸ್ಟ್ಯಾಂಡ್ಸ್ ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗೋದು, ಅಥವಾ ಯಾವ್ದೋ ಮರದ ನೆರಳಿದೆ ಅಂತೇಳಿ ಅಲ್ಲಿ ಪಾರ್ಕ್ ಮಾಡಿ ಹೋಗೋದು, ದಾಬಾ ಇದೆ, ಹೋಟೆಲ್ ಇದೆ, ಅಲ್ಲಿಟ್ರೆ ಗಾಡಿ ಏನೂ ಆಗಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗೋದು. ಅಥವಾ ಕೆಲವೊಂದು ವೆಹಿಕಲ್ಸ್ ಗಳಿಗೆ ನಾವು ಇವುಗಳನ್ನ ಚೆಕ್ ಮಾಡಿದಾಗ ಕೀನೇ ಆಪರೇಟ್ ಆಗಲ್ಲ, ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದ್ರೆ ಕೀ ಹೋಗಿರುತ್ತೆ. ಸೊ ದೇರ್ ಇಸ್ ಅ ನೆಗ್ಲಿಜೆನ್ಸ್ ಆಲ್ಸೋ. ಕೆಲವೊಂದಿಷ್ಟು ಇಂಥ ಬೈಕ್ಸ್ ಗಳನ್ನು ಕೂಡ ಕಳ್ಳತನ ಆದಂತ ಪ್ರಕರಣಗಳು ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ, ಇವನೊಬ್ಬ ಮಾಡಸ್ ಅಪ್ರೆಂಡಿ ಇವನು ಆಲ್ರೆಡಿ ಇವನ ಮೇಲೆ ಮನಗುಳಿಯಲ್ಲಿ ಪ್ರಕರಣಗಳಾಗಿ MOBನೂ ಇದಾನೆ, ಬಾಬು ಜಮಖಂಡಿ ಅನ್ನುವಂಥವನು. ಈ ಒಬ್ಬ ವ್ಯಕ್ತಿ ಇಂತನೇ ಸುಮಾರು 19 ಮೋಟಾರ್ ಸೈಕಲ್ಸ್ ಗಳನ್ನ ಮನಗುಳಿ ಪೊಲೀಸ್ನವರು ವಶಪಡಿಸಿಕೊಂಡಿದ್ದಾರೆ. ಅವುಗಳನ್ನ ಕೂಡ
ಕೆಲವೊಂದಿಷ್ಟು ಬೈಕ್ಸ್ ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ ಗಳಿಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಹ್ಯಾಂಡ್ ಓವರ್ ಮಾಡಲಾಗಿದೆ. ಇನ್ನು ಕೆಲವೊಂದಿಷ್ಟು ಬೈಕ್ಸ್ ಗಳು ನಮ್ಮಲ್ಲಿದೆ. ಇನ್ನು ಕೆಲವೊಂದಿಷ್ಟು ಜನ ಏನು ಅಂತಂದ್ರೆ ಬೈಕ್ಗಳು ಕಳ್ಕೊಂಡಿದ್ದಾರೆ, ಬಟ್ ಅವೆಲ್ಲಿ ಕೇಸೇ ಆಗಿಲ್ಲ. ಯಾಕೆ ಕೇಸ್ಗಳನ್ನ ಅಂದ್ರೆ ಅನ್ಕ್ಲೇಮ್ಡ್ ತರ ಆಗಿದೆ. ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ ಗಳನ್ನ ಕಳ್ಕೊಂಡು ಕೇಸ್ಗಳ ಕೊಡದೇ ಇದ್ದಿದ್ದ ಪಕ್ಷದಲ್ಲಿ ತಾವು ಯಾರಾದ್ರೂ ಬೈಕ್ಸ್ ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ನೀವು ಮನಗುಳಿ ಮತ್ತೆ ವಿಜಯಪುರ ಗ್ರಾಮೀಣದಲ್ಲಿ ತಾವು ವೆರಿಫೈ ಮಾಡ್ಕೋಬಹುದು. ಸೊ ಈಗೂ ಕೂಡ ತಮ್ಮದೇ ಬೈಕ್ ಇತ್ತು ಅಂತಂತಂದ್ರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್. ಸೊ ಎರಡನೇ ಕೇಸು. ಅದೇ ರೀತಿ ಮೂರನೇ ಕೇಸು ಮನಗುಳಿಯಲ್ಲಿ. ಇದು ಸ್ಟ್ಯಾಂಡರ್ಡ್ ಇದೇನು ಈ ರೀತಿಯಾದಂತ ಪ್ರಕರಣಗಳೇನು ಹೊಸದೇನಲ್ಲ. ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ, ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಮಾಡಸ್ ಅಪ್ರಂಡಿ ಆದಂತ ಒಂದು ಇದೇ ಮಾಡಸ್ ಅಪ್ರಂಡಿ ಇಟ್ಕೊಂಡಿರುವಂತ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ. ಯಾವ ರೀತಿ ಅಂತಂತಂದ್ರೆ ನಿಧಿ ಸಿಕ್ಕಿದೆ, ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂತದ್ದು. ನಮಗೆ ನಿಧಿ ಸಿಕ್ಕಿದೆ ಅಂತಂತಂದ್ರೆ ಫೋನ್ ಮಾಡಿ ಹೇಳ್ತಾರೆ, ಸೊ ನಿಧಿ ಸಿಕ್ಕಿದೆ, ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟ್ ಆಗಿ, ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ ತಗೊಂಡೋಗಿ ಅಂತೇಳಿ ಜನ ದುರಾಸೆಗೆ ಬಿದ್ದ್ಬಿಟ್ಟು ಏನ್ ಮಾಡ್ತಾರೆ, ಮೋಸಕ್ಕೆ ಹೋಗ್ತಾರೆ. ಸೊ ಇವ್ರ ಮಾಡಸ್ ಅಪ್ರಂಡಿ ಏನು ಅಂತಂತಂದ್ರೆ ಮುಂಚೆ ನಿಮ್ಗೊಂದು ಒರಿಜಿನಲ್ ಕೊಡ್ತಾರೆ, 5 ಗ್ರಾಮನೋ 10 ಗ್ರಾಮು ಅಂತಂತೇಳಿ. ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡ್ ಬರ್ತಾರೆ, ಹೌದು ಒರಿಜಿನಲ್ ಇದೆ ಅಂತಂತ ಹೇಳಿ. ಸೊ ನೆಕ್ಸ್ಟ್ ಕ್ವಾಂಟಿಟಿಯನ್ನ ಜಾಸ್ತಿ ಮಾಡ್ತಾರೆ, ರೇಟು ಕೂಡ ಅದೇ ರೀತಿ ಆಗುತ್ತೆ. ಇಲ್ಲ ನಾವು ಇನ್ನೂ ಹೆಚ್ಚಿದೆ, ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನ ಕೊಡ್ತೀವಿ ಅಂತಂತ ಹೇಳಿ ಇವರು ಸ್ಪಾಟ್ ಅನ್ನ ಡಿಸೈಡ್ ಮಾಡ್ತಾರೆ. ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸಾರ್ವಜನಿಕರು ಯಾರು ಇರೋ ಆಗಿಲ್ಲ, CCTV ಇರೋ ಆಗಿಲ್ಲ, ಟೌನ್ ಇರೋ ಆಗಿಲ್ಲ, ಔಟ್ಸ್ಕರ್ಟ್ಸ್ ಯಾರು ಕೂಡ ಬರದೇ ಇರುವಂತ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ. ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನ ಗಳಿಸ್ಕೊಂಡಿರ್ತಾರೆ, ಏನು ಅಂತಂದ್ರೆ ಒರಿಜಿನಲ್ ಗೋಲ್ಡ್ ಅನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನ ಟ್ರಸ್ಟ್ ನ ಗಳಿಸ್ಕೊಂಡಿರ್ತಾರೆ. ಹೌದು ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದೆ, ಬೇಕಂದ್ರೆ ತಗೊಳ್ಳಿ ಅಂತಂತೇಳಿ. ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಆ ದುರಾಸೆಗೆ ಒಳಪಟ್ಟು ಏನ್ ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನ ತಗೊಂಡ್ ಬರ್ತಾರೆ. ತಗೊಂಡ್ಬಿಟ್ಟು ಆ ದುಡ್ಡನ್ನ ಕೊಡ್ತಾರೆ. ಇವ್ರೇನ್ ಮಾಡ್ತಾರೆ, ಅದರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನ ಕೂಡ ಕೊಡ್ತಾರೆ. ಅದನ್ನ ಮನೆಗೆ ನೋಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಅಂತಂತೇಳಿ. ಇದು ಮಾಡಸ್ ಅಪ್ರಂಡಿ ಇದೆ. ಈ ಕೇಸಲ್ಲಿ ಆಗಿರೋದು ಆ ರೀತಿ ಮನೆಗೆ ಹೋಗಿ ನೋಡ್ಕೊಂಡಾದ್ಮೇಲೆ. ಇನ್ನೊಂದು ಮಾಡಸ್ ಅಪ್ರಂಡಿ ಇದೆ. ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಏನ್ ನಡೀತಾ ಇರುತ್ತಲ್ಲ, ಅವನು ದುಡ್ಡು ಕೊಡ್ತಿರ್ಬೇಕಾದ್ರೆ ಇವ್ರು ಬಂಗಾರ ಕೊಡ್ಬೇಕಾದ್ರೆ ಆರೋಪಿತರು ಏನ್ ಮಾಡ್ತಾರೆ, ಅದರಲ್ಲಿ ಒಂದಿಬ್ರು ಪೊಲೀಸರ ವೇಷನ ಹಾಕೊಂಡ್ ಬರ್ತಾ ಇರ್ತಾರೆ. ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನ ಓಡಿಸೋದು, ಇವ್ರು ಓಡೋಗೋದು. ಆ ರೀತಿಯಾದಂತಹ ಮಾಡಸ್ ಅಪ್ರಂಡಿನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ ಗುಂಬಜಲ್ಲಿ ಆಗಿತ್ತು. ಅದನ್ನು ಕೂಡ ನಾವು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ವಿ. ಈ ರೀತಿಯಾಗಿ ಅಂದ್ರೆ ಅದಾದ್ಮೇಲೆ ಮತ್ತೊಂದು ಈ ರೀತಿಯಾದಂತ ಪ್ರಕರಣ ಆಗಿದೆ. ಆದ್ರಿಂದ ಜನರು ಕೂಡ ಇಂಥ ಏನು ಮೋಸ ಆಗಿರ್ಬೋದು ಅಥವಾ ಅವರನ್ನ ದುರಾಸೆಗೆ ಒಳಪಡಿಸಿ ಅವ್ರನ್ನ ಜಾಲದಲ್ಲಿ ಬೀಳೋ ರೀತಿಯಾದಂತ ಒಂದು ತಂಡನೂ ಕೂಡ ಈ ರೀತಿ ಆಪರೇಟ್ ಆಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕ್ರೈಮ್ ನಂಬರ್ 61/25 ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಫಿರ್ಯಾದಿಯವರು ಏನು ಸಾಕಿನ್ ಕಲ್ಲೂರು ತಾಲೂಕು ಉದಿಗಿರ್ ಲಾತೂರ್ದವ್ರನ್ನ ಇಲ್ಲಿ ಕರ್ಸ್ಕೊತಾರೆ. ಎಲ್ಲಿ, ಮನಗುಳಿ ಹತ್ರ. ಅವ್ರ ಆರೋಪಿಗಳು ಹರಪನಹಳ್ಳಿ. ಅವ್ರದ್ದು ಪಾಯಿಂಟ್ ಆಫ್ ಪ್ಲೇಸ್ ನೋಡಿ, ಅಂದ್ರೆ ಅವ್ರ ಊರಲ್ಲ ಇವ್ರ ಊರಲ್ಲ, ಸಮ್ವೇರ್ ಇನ್ ಬಿಟ್ವೀನ್, ಯಾವುದಕ್ಕೂ ಸಂಬಂಧ ಇರ್ಲಾರ್ದ ರೀತಿಯಲ್ಲಿ ಕರೆಸ್ಕೊಂಡ್ಬಿಟ್ಟು ಒಟ್ಟು 4 ಜನ ಆರೋಪಿತರನ್ನ ನಾವೀಗ ಬಂಧಿಸಿದೀವಿ. ಆ ಪ್ರಕರಣದಲ್ಲಿ ಸುಮಾರು 26 ಲಕ್ಷ ರೂಪಾಯಿ ಅಷ್ಟು ದುಡ್ಡನ್ನ ಕಳ್ಕೊಂಡಿದ್ರು ವಿಕ್ಟಿಮು. ಆ ಕೇಸ್ನಲ್ಲಿ ಈಗ 20 ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಅದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ. ಮತ್ತೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 516/25 ಇದು ಕೂಡ ಬೈಕ್ ಕಳ್ಳತನದಲ್ಲಿ ಇನ್ವಾಲ್ವ್ ಆದಂತವ್ರು. ಇವರು ಒಟ್ಟು 3 ಜನ, ಇಬ್ರು ನಾಕ್ಟಾನ್ದವರು, ಒಬ್ರು ಅಂತರ್ಗದವರು. ಈ 3 ಜನದಿಂದ ಒಟ್ಟು 20 ಮೋಟಾರ್ ಸೈಕಲ್ಸ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದು ಜನಕ್ಕೆ ರಿಲೀಸ್ ಆಗಿದೆ, ಕೆಲವೊಂದು ಜನ ರಿಲೀಸ್ ಪ್ರೊಸೆಸ್ ಅಲ್ಲಿ ಇದೆ. ಕೆಲವೊಂದು ಅನ್ಕ್ಲೇಮ್ಡ್ ವೆಹಿಕಲ್ಸ್ ಗಳನ್ನು ಕೂಡ ಅವರಲ್ಲಿ ಇವೆ. ಅಂದ್ರೆ ಅವು ಎಲ್ಲಿ ಪ್ರಕರಣಗಳು ದಾಖಲಾಗಿಲ್ಲ ಅಥವಾ ಬೇರೆ ಕಡೆ ಆಗಿರಬಹುದು. ಅವುಗಳನ್ನ ಚೆಕ್ ಮಾಡಿ ಅದನ್ನ ಅವ್ರಿಗೆ ಕೊಡ್ಲಾಗುವುದು. ಆ ಹಿನ್ನೆಲೆಯಲ್ಲಿ ಒಟ್ಟು ವಿಜಯಪುರ ಗ್ರಾಮೀಣ ಉಪವಿಭಾಗದವರು ಮತ್ತೆ ಅವರ ಇಬ್ರು CPI ಮತ್ತೆ ಅವರ PSI ತಂಡ ಕಳೆದ 2 ತಿಂಗಳಲ್ಲಿ ಈ 14 ಜನ ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲಾ ಆರೋಪಿತರನ್ನ ಬಂಧಿಸಿ ಸುಮಾರು 48 ಪ್ರಕರಣಗಳನ್ನ ಪ್ರಾಪರ್ಟಿ ಅಫೆನ್ಸಸ್ ಪ್ರಕರಣಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 1,17,30,30,000 ಮೌಲ್ಯದ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅವರನ್ನ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೆ. ಇದರ ಜೊತೆಗೆ ಈಗ ಬೈಕ್ ಕಳ್ಳತನ ಅಂತ ಬಂದಾಗ ಸಾರ್ವಜನಿಕರು ಕೂಡ ಅವರ ಸುರಕ್ಷತೆಗೋಸ್ಕರ GPS ಚಿಪ್ಗಳು ಬರ್ತವೆ. ನಿಮ್ 4 ವೀಲರ್ ಆಗಿರ್ಬೋದು, 2 ವೀಲರ್ GPS ಚಿಪ್ಸ್ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡು ವೆಹಿಕಲ್ಸ್ ಗಳನ್ನ ಇಟ್ಕೊಂಡ್ರು ಕೂಡ
ಸೊ ದಟ್ ನಿಮ್ಮ ವೆಹಿಕಲ್ ಯಾರೇ ತಗೊಂಡೋದ್ರು ಮಾಡಿದ್ರು ಕೂಡ ಯು ಹ್ಯಾವ್ ಸಮ್ ಲೊಕೇಶನ್ ದಟ್ GPS ಚಿಪ್ ಡಸಂಟ್ ಕಾಸ್ಟ್ ಮಚ್. ಇಟ್ ಈಸ್ ಲೆಸ್ ದ್ಯಾನ್ 1000 rupees 2000 rupees ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಅದನ್ನ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಇದ್ರೂ ಕೂಡ GPS ಚಿಪ್ ಕಣ್ಣಿಗೆ ಕಾಣೋದನ್ನೇ ಇಲ್ಲ ನೀವು ಗಾಡಿಯಲ್ಲಿ ಎಲ್ಲಿ ಇಟ್ಟಿದ್ದೀರಿ ಅಂತ ಹೇಳಿ. ಸೊ ದಟ್ ದೇ ಕ್ಯಾನ್ ಟ್ರೇಸ್ ದರ್ ವೆಹಿಕಲ್. ಸೊ ಅದು ಕೂಡ ಸಾಕಷ್ಟು ಸೇಫ್ಟಿ ಮೆಜರ್ಸ್ಗಳನ್ನ ಕೂಡ ಅವರು ಮಾಡ್ಕೋಬಹುದು. ಅದೇ ರೀತಿ ಟೂ ವೀಲರ್ಸ್ ಅಂತ ವಿಚಾರ ಬಂದಾಗ ಈ ಕೆಲವೊಂದಿಷ್ಟು ಟೂ ವೀಲರ್ಸ್ಗಳನ್ನ ನಾವು ವಿಜಯಪುರ ಸಿಟಿ, ಪರ್ಟಿಕ್ಯುಲರ್ಲಿ ಸಿಟಿ ಮತ್ತೆ ಡಿಸ್ಟಿಕ್ ನ ಕೆಲವು ಭಾಗಗಳಲ್ಲಿ ನೋಡ್ತಾ ಇದ್ದೀವಿ. ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಹಾಕೊಂಡು ವೆಹಿಕಲ್ಗಳನ್ನ ಚಲಾವಣೆ ಮಾಡೋದು ದಟ್ ಈಸ್ ಇಲ್ಲಿಗಲ್. ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ, KP ಆಕ್ಟ್ ಪ್ರಕಾರ, ಎವನ್ BNS ಆಕ್ಟ್ ಪ್ರಕಾರನ ಕೂಡ ನಾವು ಪ್ರಕರಣಗಳನ್ನ ದಾಖಲಿಸಿ ವೆಹಿಕಲ್ಸ್ ಗಳನ್ನ ಸೀಸ್ ಮಾಡೋದಕ್ಕೂ ಅವಕಾಶ ಇದೆ, ಫೈನ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಈಗಾಗಲೇ ಜಿಲ್ಲೆಯಲ್ಲಿ ಅದರ ಬಗ್ಗೆ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಮೆಕ್ಯಾನಿಕ್ಸ್ಗಳು ಏನು ರಿಪೇರಿ ಮಾಡೋ ಮೆಕ್ಯಾನಿಕ್ಸ್ ಇರ್ತಾರೆ ಅವ್ರಿಗೂ ಕೂಡ ನಿಮ್ಮ ಮೂಲಕ ಏನು ನಾವು ಹೇಳೋದು ಬಯಸ್ತೀವಿ ಅಂತಂದ್ರೆ, ಮಾಡಿಫೈಡ್ ಸೈಲೆನ್ಸರ್ ಮಾಡೋದು ಇಟ್ ಈಸ್ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ತಪ್ಪು. ಅದು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಮಾಡೋದಷ್ಟೇ ಅಲ್ಲದೆ ಇಟ್ ಈಸ್ ಅಗೇನೆಸ್ಟ್ ದ ಕಾನೂನು. ಹಾಗಾಗಿ ಯಾರು ಮೆಕ್ಯಾನಿಕ್ಸ್ಗಳು ಇದನ್ನ ಮಾಡಿಫೈಡ್ ಸೈಲೆನ್ಸರ್ ಮಾಡಿ ಕೊಡ್ತಾರೆ ಅವ್ರ ಮೇಲೂ ಕೂಡ ನಾವು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಹಾಗಾಗಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ನಾವು ಯಾವುದೇ ಕಾರಣಕ್ಕೂ ಅಲೋ ಮಾಡೋಕ್ಕಾಗಲ್ಲ. ಆ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಲಾಗುತ್ತೆ, ಪ್ರಕರಣಗಳನ್ನ ದಾಖಲು ಮಾಡಲಾಗುತ್ತೆ. ಅದರ ಜೊತೆಗೆ ಸೊ ದಿಸ್ ಟಿಂಟೆಡ್ ಗ್ಲಾಸ್ ಹಾಕುವಂತ 4 ವೀಲರ್ಸ್ಗಳು ವಿ ಆರ್ ಫೈಂಡಿಂಗ್ ಇಟ್ ಏನು ಅಂತಂದ್ರೆ, ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ಗಳಿಗೆ ಇಷ್ಟೇ ಪರ್ಸೆಂಟೇಜ್ ಆದಂತಹ ಏನು ಲೆಸ್ ದ್ಯಾನ್ 70% ಅಂಡ್ ಲೆಸ್ ದ್ಯಾನ್ 50% ಸೈಡ್ ವಿಂಡೋ, ಫ್ರಂಟ್ ವಿಂಡೋ, ರೇರ್ ವಿಂಡೋ ಅಂತೇಳಿ ಸ್ಪೆಸಿಫಿಕೇಶನ್ಸ್ ಇದೆ. ಆ ಸ್ಪೆಸಿಫಿಕೇಶನ್ಸ್ ಬಿಟ್ಟು ಈ ಪರ್ಟಿಕ್ಯುಲರ್ಲಿ ರೇಡಿಯಂ ಅಂಗಡಿಯವರು, ಈ ರಿಪೇರಿ ಮಾಡೋ ಅಂಗಡಿಯವರು, ಆಮೇಲೆ ಕಾರ್ ಡೆಕೋರ್ ಅಂತಂತಂದ್ರೆ ಈ ಅಲಂಕಾರಿಕ ವಸ್ತುಗಳನ್ನ ಇಟ್ಟು ಮಾಡೋರು, ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಈ ಬ್ಲ್ಯಾಕ್ ಪೇಪರ್ ಸ್ಟ್ರಿಪ್ಸ್ ಗಳನ್ನ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾರೆ. ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ತಪ್ಪು. ಯಾಕಂತಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೇರ್ ಪ್ರೈವೇಟ್ ಪ್ರೈವಸಿ. ಸೊ ಹಾಗಾಗಿ ಇವು ಸಾರ್ವಜನಿಕವಾಗಿ ಓಡಾಡ್ತಾ ಇರಬೇಕಾದ್ರೆ ವೆಹಿಕಲ್ ದಲ್ಲಿ ಯಾರು ಹೋದ್ರು, ಯಾರು ಬಂದ್ರು, ಹೌದಾ? ಸೊ ಕಿಡ್ನಾಪಿಂಗ್ ಕೇಸಸ್ಗಳಾಗಿರ್ಬೋದು, ಅಥವಾ ಯಾರನ್ನಾದ್ರೂ ಕರ್ಕೊಂಡು ಹೋಗೋದು, ರೌಡೀಸ್ಗಳಾಗಿರ್ಬೋದು, ಸಮಾಜಘಾತಕ ಶಕ್ತಿಗಳಾಗಿರ್ಬೋದು, ಅಂತ ವೆಹಿಕಲ್ಸ್ ಗಳಲ್ಲಿ ಓಡಾಡ್ತಾ ಇರ್ತಾರೆ ಅನ್ನುವಂತ ಒಂದು ದೃಷ್ಟಿಯಿಂದ ಅದು ಪೊಲೀಸರಿಗೆ ಕಾಣಬೇಕಾಗಿರೋದು, ಸಾರ್ವಜನಿಕರಿಗೆ ಕಾಣಬೇಕಾಗಿರೋದು ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸೋದು ಏನಾದ್ರು ಅಂದ್ರೆ, ಯಾರಾದ್ರೂ ಕೂಡ ಈ ಟಿಂಟೆಡ್ ಗ್ಲಾಸಸ್ಗಳನ್ನ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಮೊದಲು ತೆಗಿರಿ, ಇಲ್ಲ ಅಂದ್ರೆ ಪೊಲೀಸ್ನವರು ಪ್ರಕರಣಗಳನ್ನ ದಾಖಲಿಸ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ 2 ವಿಚಾರಗಳನ್ನ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದೆ. ಥ್ಯಾಂಕ್ ಯು. ಒಂದು ವಿಷಯ ಬಹಳ ಕಾಮನ್ ಅನ್ಸುತ್ತೆ ಇಲ್ಲಿ. ಮೋಸ್ಟ್ ಆಫ್ ದ ಕೇಸಸ್ ಆರ್ ಫೈಲ್ಡ್ ಇನ್ ಮನಗುಳಿ. And one last time ಒಂದು ಬ್ಯಾಂಕ್ ದರೋಡೆ ಆಗಿದ್ದು ಮನಗುಳಿ. So why ಮನಗುಳಿ became so popular ಅಲ್ಲಿ? Manuguli PSI is very tactful and see point is ರೀಸನ್ ಏನಿಲ್ಲ. ಇಲ್ಲಿ ನೀವು ಒಂದು ನೋಡ್ಬೇಕು, ಮನುಗುಳಿ 3 ಪ್ರಕರಣಗಳು ಇದ್ರೂ ಕೂಡ the same gang has operated in the different places. So we have mentioned only 4 cases, but whereas the outcome of this entire investigation is 48 cases outburst ಆಗಿರೋದು. ಸೊ 3 ಕೇಸಸ್ ನ ಯಾಕೆ ನಾವು ಸೆಲೆಕ್ಟ್ ಮಾಡಿದೀವಿ ಅಂತಂದ್ರೆ, ಅದರಲ್ಲಿ ಒಂದು 26 ಲಕ್ಷ ಏನು ನಕಲಿ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಮಾಡುವಂಥದ್ದು, ಇಟ್ ಇಸ್ ಅ ವೆರೈಟಿ ಆಫ್ ಕೇಸ್. ಮತ್ತೆ ಬೈಕ್ ಅಫೆನ್ಸ್ ಒಂದು, ಎರಡನೇದು ನಿಮಗೆ ಇದು ಯಾವುದು ಬಸ್ ನಲ್ಲಿ ಹೋಗುವಂತದ್ದು ಅಟೆನ್ಷನ್ ಡೈವರ್ಷನ್. ಸೊ ಹಾಗಾಗಿ ಟಿಪಿಕಲ್ ಕೇಸಸ್ ವಿ ಹ್ಯಾವ್ ಸೆಲೆಕ್ಟೆಡ್. 48 ಕೇಸಸ್ ಅಲ್ಲಿ ಬೇರೆ ಠಾಣೆದು ನಾವು ಸೆಲೆಕ್ಟ್ ಮಾಡಬಹುದಿತ್ತು, ಬಟ್ ದ ಟಿಪಿಕಲ್ ಕೇಸಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಪ್ರೆಸ್ ನೋಟ್. Yes, incidental, and they have been arrested in other cases also. So other police station cases ಗಳಲ್ಲಿನೂ ಕೂಡ ಅವರು 48 ಪ್ರಕರಣಗಳನ್ನ ನಾನು ಇಟ್ಕೊಂಡು ಹೇಳಕ್ಕೆ ಕಷ್ಟ ಆಗುತ್ತೆ, ನಿಮ್ಗೆ ಬರೆಯೋಕ್ಕೂ ಕಷ್ಟ ಆಗುತ್ತೆ. ಮನಗುಳಿ ಹ್ಯಾಸ್ ಡನ್ ಎ ಗುಡ್ ವರ್ಕ್. ಸೊ ಅಲ್ಲಿ ಪ್ರಕರಣಗಳ ಸಂಖ್ಯೆನೂ ಕಡಿಮೆ, ಆಮೇಲೆ ಇಟ್ ಇಸ್ ಎ ವೆರೈಟಿ ಆಫ್ ಕೇಸಸ್. ಸೊ ಅದಕ್ಕೋಸ್ಕರ ಈ 48 ಪ್ರಕರಣಗಳಲ್ಲಿ ಇವು 4 ಪ್ರಕರಣಗಳು ಇಂಟ್ರೆಸ್ಟಿಂಗ್. ಆಮೇಲೆ ಈ ಬಸ್ಗಳಲ್ಲಿ ಆಗಿರುವಂತ ಪ್ರಕರಣಗಳು ಜನರಲಿ ಸಿಗೋದು ಕಷ್ಟ ಇರುತ್ತೆ, ಎಲ್ಲೋ ಹತ್ತಾರೆ, ಎಲ್ಲೋ ಇಳಿದ್ಬಿಟ್ಟು ಹೋಗ್ಬಿಡ್ತಾರೆ. ಇಟ್ ಈಸ್ ದ ಇಂಟರ್ಸ್ಟೇಟ್ ಗ್ಯಾಂಗ್. ಶಿವಮೊಗ್ಗದವರು, ಸೋಲಾಪುರದವರು, ಮಹಾರಾಷ್ಟ್ರದವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕಲಬುರಗಿಯವರು ಇನ್ವಾಲ್ವ್ ಆಗಿದ್ದಾರೆ. ಸೊ ದೇ ಆರ್ ಆಲ್ರೆಡಿ ಇಂಟರ್ಲಿಂಕ್ಡ್ ಬಟ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಇವ್ರದೇ ಆದಂತ ಒಂದು ತಂಡ ಹೇಗಿದೆ ಅಂತಂದ್ರೆ,
ಇಲ್ಲಿ ಮಾಡಿದ್ದನ್ನ ಕಲೆಕ್ಟ್ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಡಿಸ್ಪೋಸ್ ಮಾಡೋ ತಂಡ ಇದೆ. ಕೆಳಗಡೆ ಅಫೆನ್ಸ್ ಮಾಡೋರು ಬೇರೆ ಇದ್ದಾರೆ, ಕಲೆಕ್ಟ್ ಮಾಡೋರು ಬೇರೆ ಇದ್ದಾರೆ, ಡಿಸ್ಪೋಸ್ ಮಾಡೋದು ಬೇರೆ ಸ್ಟೇಟ್ ಅಲ್ಲಿ ಇದೆ. ಸೊ ದಟ್ ಈಸ್ ಹೌ ದಿಸ್ ಕೇಸ್ ಬಿಕಮ್ ಎನ್ ಇಂಪಾರ್ಟೆಂಟ್. ವಿಜಯ್ ಅಲ್ಲ, ಅದನ್ನೇ ಲಾತೂರ್ವರೆಗೆ ಅವ್ರು ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಓವರ್ ಫೋನ್. ಬಟ್ ಟ್ರಾನ್ಸಾಕ್ಷನ್ಗೆ ಇಲ್ಲಿ ವಿಜಯಪುರಕ್ಕೆ ಕರ್ಸ್ಕೊಂಡಿದ್ದಾರೆ. ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಇದು ಆಕ್ಸಿಡೆಂಟಲ್ ಅವ್ರಿಗೆ ಕನ್ವಿನ್ಸ್ ಆಗೋಂಗೆ ಈ ಮೆಜಾರಿಟಿ ಬಸ್ ಮೋಸ್ಟ್ ನೋಟಿಸ್ ಇನ್ನೂ ಹೀರೋ ಕಂಪನಿ ಇದೆ. ಬಾಯ್ ಅಂದ್ರೆ ಹೀರೋ ಕಂಪನಿಗೆ ಅಷ್ಟೇ ಸೆಕ್ಯೂರಿಟಿ ಇರೋದಿಲ್ಲ, ಜನರು ಅದರ ಮೇಲೆ ಅನೇಕ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ 90% ಆರ್ ಓನ್ಲಿ ಟು ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್. ನಾವು ನೀವು ಕೂಡ ನೋಡಬೇಕಾದ್ರೆ ಅಲ್ಲ, ನಾವು ವ್ಯಾಲಿಡ್ ಕ್ವಶನ್, ಸೊ ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಅದು ಸೇಫ್ಟಿ ಗಳಿದೆ ನಾವು ಈಗ ಅದನ್ನ ಕಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಯಾಕೆ ಏನು ಅಂತಂತೇಳಿ, ಸೊ ವಿಲ್ ಸಿ ಇಟ್ ಏನು. ಮೇ ಬಿ ವಿ ಹ್ಯಾವ್ ಟು ಸಿ ಇಟ್ ವಾಟ್ ದ ಕ್ವಶನ್ ವಾಟ್ ಯು ರೇಸ್ಡ್ ಇಸ್ ವ್ಯಾಲಿಡ್, ಬಟ್ ವಿ ನೀಡ್ ಟು ಚೆಕ್ ಇಟ್. ಕಾಂಟ್ಯಾಕ್ಟ್ ಮಾಡಿ ಅದು ಸ್ವಲ್ಪ ಸೇಫ್ಟಿ ಎಸ್ 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 ಮೇ ಬಿ ಮೇಕಿಂಗ್ ಆಫ್ ಡೂಪ್ಲಿಕೇಟ್ ಕೀಸ್ ಇರ್ಬೋದು, ಅಥವಾ ಹಳೆ ಬೈಕ್ಸ್ಗಳು ಇರ್ಬೋದು. ಸೊ ನೀವು ಬೈಕಲ್ಲಿ ಹೋದ್ರಿ ಅಂತಂತಂದ್ರೆ ಜನರಲಿ ಗೇರ್ಡ್ 2 ವೀಲರ್ಸ್ಗಳಲ್ಲಿ ಹೋದ್ರೆ ಒಂದು ಹೀರೋ ಜಾಸ್ತಿ ಹೋಗುತ್ತೆ. ದೆನ್ ರೀಸೇಲ್ ವ್ಯಾಲ್ಯೂ ಆಯ್ತು, ಬಟ್ ನಂಬರ್ ಆಫ್ ವೆಹಿಕಲ್ಸ್ ಮಾರ್ಕೆಟ್ ಅಲ್ಲಿ ಪರ್ಚೇಸಿಂಗ್ ಯಾವ ಜಾಸ್ತಿ ಇದೆ ನೋಡ್ಬೇಕಾಗುತ್ತೆ. ಇವೆಲ್ಲ KTM ಅಂತ ಇಂತ ಒಂದ್ ಸ್ವಲ್ಪ ಹೈಯರ್ ವರ್ಷನ್ ಬೈಕ್ ಬಂದ್ರೆ ಸೇಫ್ಟಿ ಮೆಜರ್ಸ್ ಆರ್ ಮೋರ್ ಅನ್ಕೋತೀನಿ. ಮತ್ತೆ ಮೇಕಿಂಗ್ ಡೂಪ್ಲಿಕೇಟ್ ಕೀ ಆರ್ ಬ್ರೇಕಿಂಗ್ ದ ಲಾಕ್ ಇಸ್ ಡಿಫಿಕಲ್ಟ್ ಅಂತ ಅನ್ಕೋತೀನಿ. ವಿ ಹ್ಯಾವ್ ಟು ಸಿ ಇಟ್. ಬಹಳ ಕೇಳಬರ್ತದೆ ಸುಮಾರು ಕಡೆ ಗುಟ್ಕಾ ಸ್ಪೆಸಿಫಿಕಲಿ ಇಫ್ ಯು ಟೆಲ್ ಗುಟ್ಕಾ ಮಾವಾ, ಗುಟ್ಕಾ ಇಸ್ ಎ ಲೈಸೆನ್ಸ್. ಮಾಣಿಕ್ ಚಂದ್ ಅಂಡ್ ಸ್ಟಾರ್ ಇವೆಲ್ಲ ಲೈಸೆನ್ಸ್ ISI ಸರ್ಟಿಫಿಕೇಟ್. ಎಸ್. ಸೊ ಈ ಮಾವಾಗೆ ಸಂಬಂಧಪಟ್ಟಂತೆ ಏನು ಆಲ್ರೆಡಿ ದ ಸ್ಪೆಷಲ್ ಡ್ರೈವ್ ಅಂತ ಎಲ್ಲ ಕಡೆ ಆಗ್ತಾ ಇರುತ್ತೆ. ಸೊ ಈ ಹಳ್ಳಿಗಳಲ್ಲಿ ಏನು ಈ ತಂಬಾಕು ಮತ್ತೆ ಅಡಿಕೆ ಮತ್ತೆ ಸುಣ್ಣ ಇದನ್ನ ಮಿಕ್ಸ್ ಮಾಡಿ ಏನ್ ತಿಂತಾರೆ, ಇವ್ರು ಏನ್ ಮಾಡ್ತಾರೆ, ಅದನ್ನ ಪಾನ್ ಶಾಪ್ಸ್ಗಳಲ್ಲಿ ಮಿಕ್ಸರ್ಗಳನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಸಾಫ್ಟ್ ಪೌಡರ್ ತರ ಮಾಡಿ ಅದಕ್ಕೆ ಬೇಕಾಗುವಂತ ಇನ್ನೊಂದ್ 2 ಮೆಟೀರಿಯಲ್ಸ್ ಗಳನ್ನ ಆಡ್ ಅಪ್ ಮಾಡ್ತಾರೆ. ಇಟ್ ಇಸ್ ಅ ಲೋ ಕಾಸ್ಟ್ ಕಂಪೇರ್ಡ್ ಟು ದ ಪ್ಯಾಕ್ಡ್ ಒನ್. ಸೊ ಗ್ರಾಮೀಣ ಭಾಗದಲ್ಲಿ ಅದು ಕಂಡು ಬಂದಿದೆ. ಅದ್ರ ಪ್ರಕಾರ ನಾವು ಏನು ಕೋಪ್ಟಾ ಅಡಿಯಲ್ಲಿ ಸಾಕಷ್ಟು ಪ್ರಕರಣ, 900ಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನ ಕೋಪ್ಟಾ ಕಾಯ್ದೆಯಲ್ಲಿ ಲಾಸ್ಟ್ ಇಯರ್ ನಾವು ಬುಕ್ ಮಾಡಿದ್ದೀವಿ. ಸೊ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಆಮೇಲೆ ಈಗ ಯಾರು 2ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬರ್ತಾರೆ ಅವ್ರನ್ನ ಪ್ರಿವೆಂಟಿವ್ ಆಕ್ಷನ್ಸ್ಗಳಲ್ಲಿ ಪ್ರಕರಣಗಳನ್ನ ದಾಖಲಿಸೋದು. ಪ್ರಿವೆಂಟಿವ್ ಆಕ್ಷನ್ಸ್ಗಳು ಆದ್ಮೇಲೂ ಕೂಡ ಅವ್ರು ಕಂಟಿನ್ಯೂ ಮಾಡಿದ್ರು ಅಂತಂತಂದ್ರೆ ಅದನ್ನ ಗಡಿಪಾರಿಗೆ ನಾವು ಫರ್ದರ್ ಆಕ್ಷನ್ ಅನ್ನ ತಗೋಬಹುದು. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಸಿಬ್ಬಂದಿಗೆ ಒಂದು ಸರ್ಟಿಫಿಕೇಟ್